ಕೊಡಂಗಿಲ್ಲ ನಿನ್ ರೊಕ್ಕ ಕೊಡಂಗಿಲ್ಲೇನ? ನೋಡು, ನಾವು ಸುಮ್ಮನೆ ತೊಗೊಂಡು ನಮ್ಮ ಪಾಡಿಗೆ ನಾವು ಹೋಗ್ತೇವೆ, ನಮ್ಮನ್ನ ಬಿಟ್ಬಿಡು. ಬಿಡಲ್ಲ ಲೇ, ಬಿಡಲ್ಲ. ಹೆಂಗೆ ತೊಗೊಂಡು ಹೋಗ್ತಿದ್ದಿ ಹೋಗಿ, ನಾನು ನೋಡೇ ಬಿಡ್ತೇನೆ ಮಗನ. ಹೌದು, ತಡಿ ಮಾಡ್ತೇನೆ ನಿನಗೆ. ಬುಸುಡಿಕೆ ನನ್ನ ಹೊಡ್ತಿದ್ದಿ? ಹಾ, ನನ್ನ ಹೊಡ್ತಿದ್ದಿ ನೀನು? ಬಿಡು ಮಗನ ಅಲ್ಲ ನಾನು. ಮಾಡ್ತೇನೆ ತಡಿ ನಿನಗೆ. ಯಾರದರಿ? ಅಯ್ಯೋ ಬಾಯಿ, ಏನು ಮಾಡಿದ್ರಿ ನೀವು? ನಡೀರಿ ಜಲ್ದಿ, ಅವ್ನು ಈಗ ಬಿದ್ದ, ನಾವು ರೊಕ್ಕ ನೋಡ್ದಂತ ನಡೀರಿ. ಹಾಳಾದ ನನ್ನ ಮಕ್ಕಳ, ನನ್ನನ್ನ ಹೊಡೆದ. ನನ್ನ ಮನ್ಯಾಗ ದರೋಡೆ ಮಾಡಕ್ಕೆ ಬಂದ್ರಿ. ದರೋಡೆ ಅದು ಸುಳ್ಳನ್ ಸಟ್ ಅಂತ ಹೇಳ್ಕೊಂಡ. ಹಾಂ, ನಿಮ್ಮನ್ನು ಬಿಡೋದಿಲ್ಲ ಇವತ್ತು. ಊರಾಗಿನ ಮಂದಿ ಎಲ್ಲ ಕಳಿಸಿ ನಿಮ್ಗೊಂದು ಗತಿ ಕಾಣಿಸ್ತಾನೆ. ಹೆಂಗೆ ಹೋಗ್ಕರ್ ನಾನು ನೋಡ್ತೇನೆ ಇಲ್ಲಿಂದ. ಎಲ್ಲಪ್ಪನ ಮಲ್ಲಪ್ಪನ ಕಲ್ಲಪ್ಪನ ಎಲ್ಲ ಎಲ್ಲದರಿ? ಸಿದ್ದು, ಹಾಂ ಬರ್ರಿ, ನಮ್ಮ ಮನೆಗೆ ಕಾಡ್ರು ಹೋಗ್ಯಾರ, ಜಲ್ದಿ ಬರ್ರಿ. ಸಾವಕಕ್ಕ, ಜಯಕ್ಕ ಎಲ್ಲರೂ ಎಲ್ಲದ್ರಿ? ಶಾಂತಕ್ಕ, ಪಾರಕ್ಕ, ಗೌರಕ್ಕ ಎಲ್ಲರೂ ಬರ್ರಿ, ಜಲ್ದಿ ಬರ್ರಿ. ನಮ್ಮ ಮನೆಗೆ ಕಾಡ್ರು ಬಂದು ಹೊಕ್ಕೊಟಾರ. ಒಂದಿಟ ಬರ್ರಿ, ನಂಗೆ ಸಹಾಯ ಮಾಡಿ ಬರ್ರಿ. ನಮ್ಮ ಮನೆಗೆ ಕಾಡ್ರು ಬಂದು ಹೊಕ್ಕಂದಾರ? ಎಲ್ಲದಾರ? ನೀ ಎಲ್ಲಿ ಹೋಗಿದ್ದೆ ಇಷ್ಟೊತ್ತನ? ನೀನು ಹುಡುಕಿ ಸಾಕಾತಲ್ಲ. ಸುಂದ್ರೇನು ಅವ್ರ ಮನೆಗೆ ಹೋದ್ಲು, ನಿನ್ನ ಜೊತೆ ನನ್ನ ಬಂದಿದ್ಲು ಆಕೆ. ಹಾಂ, ಎಲ್ಲಿ ಹೋದ್ಲು ಅನ್ನೋದು ಗೊತ್ತಿಲ್ಲ, ಏನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಒಂಥರ ಏನಾದ್ರು ಹೇಳಿ ಹೋಗ್ತಾರೆ ನೀವು. ನಿಮಗೆ ತಿಳಿದಂಗನ ಮಾಡ್ತಾರಲ್ಲ. ಮನೆಗೆ ಇಬ್ಬರು ದಾಂಡಿಗಿರಂತಾರ, ಕಳ್ಳರು ಬಂದು ನುಗ್ಗಿದಾರ. ಏನು ಮಾಡ್ಬೇಕಂತ ಗೊತ್ತಾಗತ್ತ. ಈಗ ಒಳಗೆ ಹೋಗಿದಾರ. ಅದೇನೋ ಮಂಚದ ಕೆಳಗೆ ನಿನ್ನ ಮಗ 2 ಲಕ್ಷ ರೂಪಾಯಿ ಇಟ್ಟಾನಂತ, ಅದು ಹುಡುಕಾಕ್ ಹೋಗಿದಾರಂತ. ಅಯ್ಯೋ ದೇವ್ರು, ಎಲ್ಲದ ನಾವು ಅಮ್ಮೋಗ್ಯ ಅವನಂತ ಹುಡ್ಕ್ಯಾಡ್ ನನಗಂತ ಸಾಕಾಗೋತು. ಏನು ಹೇಳತ್ರಿ ನೀವು? ಅಮ್ಮಗನ್ನ ನೀವು ಹುಡುಕಿದ್ರಿ? ಎಲ್ಲಿ ಹುಡುಕಿರಿ? ಯಾಕೆ ಹುಡುಕಿದ್ರಿ? ಯಾಕೆ ಹುಡುಕಿದ್ರಿ ಅಂದ್ರೆ, ಅವನ ಮನೆ ಕರ್ಕೊಂಬರಕ ಹುಡುಕಿದ್ನಿ, ಸಿಗ್ಲಿಲ್ಲ. ಸಾಕಾಗಿತ್ತು. ಯಾಕೋ ನನಗೆ ಭಾಳ ಸುಸ್ತಾತು, ತಲೆ ತಿರುಗಿದಂಗಾಯ್ತು. ಮತ್ತು ಮನೆಗೆ ಬಂದು ರೆಸ್ಟ್ ಮಾಡಿರತ್ತಂತ ರೆಸ್ಟ್ ಮಾಡಿ ಮಕ್ಕೊಂಡು ಈಗ ಎದ್ದು ಮತ್ತೆ ನಾವು ಹೋದ್ರತಂತ ಕೆಸ ಎದ್ದು ಹೊರಗೆ ಬರೋರಾಗ ಅಂದ್ರೆ ಈ ನನ್ನ ಮಕ್ಕಳು ಬಂದುಬಿಟ್ಟಾರ. ನಾನು ಜಾಡಿಸಿ ಒದ್ದು ಎದಿ ಒಂದು ಗುದ್ದಿ ಮತ್ತೆ ಹೋದ್ರು. ಯಾಕೋ ಎದಿ ಸ್ವಲ್ಪ ನೋವಾದಂಗೆ ಆಗತ್ತತಿ. ಇನ್ನೇನು ಮಾಡೋದು, ನನಗಂತೂ ಆಗಂಗಿಲ್ಲ ಅಂತೇಳಿ ಊರಾಗಿನ ಮಂದಿ ಎಲ್ಲ ಕರಿಯಾಕತ್ತಿದ್ನಿ. ನನ್ನ ಮಕ್ಕಳಿಗೆ ಊರಾಗಿನ ಮಂದಿ ಹಾಕ್ರಿ, ನಾ ಸಾಕ. ಊರಾಗಿನ ಮಂದಿ ಕರೀದು ಎದಕ್ಕೆ ಬೇಕಾಗೈತಿ? ಸರಿ ಇಲ್ಲ, ಮಾಡ್ತಾನೆ ಅವ್ರನ್ನ. ನೀನು ಮಾಡ್ತೀಯನ? ಅವ್ರನ್ನ ನನ್ನ ಕೈಯಿಂದ ಆಸ್ಕೋಕಾಗತ್ತು, ಈಗ ಮಾಡ್ತಾಳಂತ ಏನು ಅನ್ಕೊಂಡಂಗದಾರ ಅಂದೇನ ಅವ್ರು? ಹಿಂಗೆ ಆನೆ ಹಿಂಗೆ ಅದಾರ ಒಬ್ಬೊಬ್ರು. ಅವ್ರ ಕೈಗಳು ನೋಡ್ಬೇಕು, ಅವ್ರ ಕಾಲುಗಳು ನೋಡ್ಬೇಕು. ಇಂಥವದಾವ ಒಂದೊಂದು ಕೈ ಅಂತಾದ್ರಾಗ ಈಕೆ ಅವ್ರನ್ನ ಹೊಡಿತಾಳಂತ. ನನಗಾಗಿಲ್ಲ, ಈಗ ಕೊಡಾಕಿ ಹಂಗೆ ಬಾಯಿಲೆ ಅಂದಂಗೆ ಅನ್ಕೊಂಡ್ಬಿಟ್ಟಿಯೇನ? ಅಯ್ಯೋ ಅಪ್ಪ, ಬಾಯಿಲಿ ಅಂದಂಗಲ್ಲ. ಅವ್ವ ಈಗ ಒಬ್ಬನ ಹೊಡೆದ ಕಾಸನ ಅಮ್ಮಗನ ಬಿಡಿಸ್ಕೊಂಡು ಬಂದಾಳ. ಅಯ್ಯೋ ದೇವ್ರ, ಇವಂಗೇನಾಗಿ ತಿಂತಾದ? ಯಾರು ಏನು ಮಾಡ್ಯಾರ ಇವನಿಗೆ? ಮಕ್ಕ ಎಲ್ಲ ಹಿಂಗಾಗ್ಬಿಟ್ಟತ್ತಲ್ಲ. ಏನಾಯ್ತು ಇವನ್ಗೆ? ಸುಂದ್ರಿ, ನೀರ ಹೇಳಿವ, ಏನಾಯ್ತು ಇವಂಗ? ರೀ, ಈಗ ನಮ್ಮ ಮನೆಗೆ ಇಬ್ಬರು ದಾಂಡಿಗರು ಬಂದಾರಲ್ಲ, ಅವರು ಇವನ್ನ ಎಳ್ಕೊಂಡು ಹೋಗಿ ಕಟ್ಟೆ ಹಾಕಿ ಶಿಸ್ತಾವ ಹೊಡೆದಾರ. ಊಟ ಕೊಟ್ಟಿಲ್ಲ, ಕುಡಿಯಾಕೆ ನೀರು ಕೊಟ್ಟಿಲ್ಲ. ಸುಳ್ಳ ಇವಂಗ ರೊಕ್ಕ ಇಸ್ಕೊಳಕ ನಾಟಕ ಮಾಡ್ಯಾರ. ಇವನು ರೊಕ್ಕ ಕೊಡದೈತೆ ಅಂತ ಸುಳ್ಳ ಹೇಳಿದಾರ. ಅದಕ್ಕೆ ಈಗಿಲ್ಲ ಮನೆಗೆ ಇವನು ಸುಳ್ಳ ಹೇಳಿ ಕಳಿಸಿದಾನು. ಅದಕ್ಕೆ ಇಲ್ಲಿ ರೊಕ್ಕ ಹುಡ್ಕಕ್ಕೆ ಬಂದಾರಂತ. ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ ರೀ ನಾನು. ಸುಮ್ಮನೆ ಬಿಡೋ ಮಾತು ಇಲ್ಲ. ನನ್ನ ಮಗನ ಹಿಂಗೆ ಹೊಡೆದಾರಲ್ಲ, ಅವ್ರದ್ದು ಮುಖ ಮೂತಿ ಚಚ್ಚಿ ಕಳಿಸ್ತಾನೆ ಇಲ್ಲಿಂದ, ನೋಡ್ಕೊತ ಇರ್ಬೇಕಿದ್ರೆ. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಾನು ತಪ್ಪು ಮಾಡೀನಿ. ನಾನು ಹಿಂಗೆ ಮಾಡಬಾರ್ದಾಗಿತ್ತು. ನಾನು ಮಾಡಿದ್ದು ದೊಡ್ಡ ತಪ್ಪು. ನನ್ನಿಂದಾಗಿ ಎಷ್ಟೆಲ್ಲ ನೋವುಗಳು, ಎಷ್ಟು ಜನ ಎಲ್ಲ ಜಗಳ ಆಡಿದ್ರಿ, ಕಣ್ಣೀರು ಎಲ್ಲ ಆಗಿದ್ದು ನನ್ನಿಂದನ. ನಾನು ಆಕೆಗೇನು ಅಂದ ಸುಮ್ಮನೆ ಆ ಕೆಲಸ ಬಿಟ್ಟು ಬೇರೆ ಮಾಡ್ತೀನಿ ಅಂದಿದ್ರೆ ಮುಗ್ದ ಹೋಗ್ತಾ ಇತ್ತು. ಆದ್ರೆ ನಾನು ಆಕೆಗೆ ಬೈದು ಮನೆ ಬಿಟ್ಟು ಹೊರಗೆ ಹೋಗಂತಾನೆ ಆಕೆ ಹೋಗಿ ಆ ರೀತಿ ಎಲ್ಲ ಮಾಡ್ಕೊಂಬಿಟ್ಲು ಅಪ್ಪ. ಅದಕ್ಕೆ ಎಲ್ಲ ತಪ್ಪು ನಂದ. ನಿಮಗೆ ಈ ರೀತಿ ಆಗೋದಕ್ಕೆ ಕಾರಣನೂ ನಾನು. ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ. ನೀವು ಹೇಳ್ದಂಗೆ ನಾನು ಅಂಕಿತನ ಕರ್ಕೊಂಡು ಬರೋಕೆ ಹೋಗಿದ್ನಿ, ಆದ್ರೆ ಅವರಮ್ಮ ಕಳಿಸ್ಲಿಲ್ಲ. ಆಮೇಲೆ ಅವಳು ಬರ್ತಾನೆ ಅಂತ ಹೇಳಿದ್ಲು. ಹ್ಞೂ ಅಂತ ಹೇಳಿ ಅಲ್ಲೇ ಕುಂತಿರ್ತೇನೆ ನಿನಗೋಸ್ಕರ ಕಾಕು ಅಂತ ಹೇಳಿದೆ. ಆದರೆ ತುಂಬ ಹಸುವಾಗಿತ್ತು ಅಂತೇಳಿ ಅಲ್ಲಿ ಗುಡಿ ಹತ್ರ ಊಟ ಮಾಡೋಕ್ಕೆ ಹೋದ್ರೆ ಇವ್ರು ಬಂದು ನನ್ನ ಹೇಳ್ಕೊಂಡು ಹೋಗ್ಬಿಟ್ರು. ಅಂಕಿತ ಬಂದ್ಲೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವಳು ನನಗೆ ಮಾತು ಕೊಟ್ಟರೆ ಬರ್ತೀನಿ ಅಂತ ಹೇಳಿದಳಂದ್ಮೇಲೆ ಅವಳು ಬಂದಿರ್ತಾಳ. ಅವಳು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾನೇ ಹೋಗಲಿಲ್ಲ. ಏನು ಅಂದ್ಕೊಂಡ್ಲು ಏನು ಅಂತ ಇವಾಗಲೂ ನನ್ನ ಮನಸ್ಸಿಗೆ ಎಷ್ಟು ನೋವು ಆಗ್ತಾ ಇದೆ ಗೊತ್ತಾ ಅಪ್ಪ. ಈಗ ಅದನ್ನೆಲ್ಲ ಬಿಡ್ರಿ. ಈಗ ಈ ದಾಂಡಿಗೆ ಏನು ಮಾಡ್ಬೇಕನ್ನೋದನ್ನ ನೋಡೋಣ. ಎಲ್ಲರೂ ಸಿದ್ಧವಾಗಿರಿ. ಸುಂದ್ರಿ, ನೀನು ಒಂದು ಕೈಯಾಗ ಏನಾರ ಹಿಡ್ಕೊಂಡು ನಿಂದ್ರೆ ಮೊದಲ ಇಬ್ಬರು ಬೇರೆ ಅದಾರ ಅವ್ರು.
ಸರಿ ಚಿಕ್ಕಮ್ಮ, ಬಿಡೋ ಮಾತೇ ಇಲ್ಲ. ದೊಡ್ಡ ದೊಡ್ಡ ಕಟ್ಟಿಗೆ ಹಿಡ್ಕೊಂಡು ನಿಂತ್ಬಿಡೋಣ. ಅವ್ರನ್ನ ನಮ್ಮನ್ನು ಹೊಡೆಯೋದಕ್ಕಿಂತ ಮುಂಚೆ ನಾವು ಅವ್ರನ್ನ ಹೊಡೆದ ಮಕ ಮುತಿ ಚಚ್ಚಿ ಇಲ್ಲಿಂದ ಕಳ್ಸೋಣ. ಇನ್ನೊಂದು ಸರಿ ಅವ್ರ ಈ ಕಡೆ ಬಂದಿರಬಾರ್ದು ಚಿಕ್ಕಮ್ಮ. ಆ ರೀತಿ ಮಾಡಬೇಕು ಅವ್ರಿಗೆ. ಆ ರೀತಿ ಮಾಡಿ ಅವ್ರನ್ನ ಇಲ್ಲಿಂದ ಕಳ್ಸೋಣ. ಹಾಗೆ ಮಾಡೋಣ ನಡಿ. ಏನು ಮಾಡ್ತಾರೆ ನೀವು ಇಬ್ರು ಇಷ್ಟಕ್ಕೂ? ಅವ್ರಿಬ್ರು ನೋಡಿದ್ರೆ ಹಂಗದಾರ. ಸುಂದ್ರಿ, ನೀವು ಮಗುನ ಮಾತು ಕೇಳಿ ನೀನು ಹೋಗಕ್ಕೆ ಹೋಗ್ಬೇಡ. ಯಾಕಂದ್ರೆ ಅವ್ರಿಬ್ರು ನೋಡಕ್ಕೆ ಸಾಧಾರಣವಾಗಿಲ್ಲ. ಭಾಳ ದಪ್ಪದಾರ, ಬಾಡಿ ಬಿಲ್ಡರ್ ಅವ್ರು. ಇಲ್ಲಪ್ಪ, ನಾವು ಸುಮ್ಮನೆ ಇದ್ದು ಅವ್ರು ತಲೆ ಮೇಲೆ ಇರ್ಕೊಂಡಿರ್ತಾರ. ಅದ ನಾವು ಧೈರ್ಯವಾಗಿ ನಿಂತ್ರೆ ಅವರು ಅಂಜಿ ಓಡ್ ಹೋಗ್ತಾರೆ. ಈಗ ನಾವು ಅಂಜ್ಕೊಂಡು ಕುಂತ್ರೆ ಇಲ್ಲಿ ನಡೆಯಂಗಿಲ್ಲಪ್ಪ. ನಾವು ಧೈರ್ಯದಿಂದ ಇರಬೇಕು. ಇವಾಗ ನಾವು ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ನೀನು ಸುಮ್ಮನೆ ಇರಪ್ಪ. ಅವ್ರಿಗೆ ಸರಿಯಾಗಿ ಒದ್ದು ನಾನು ಚಿಕ್ಕಮ್ಮ ಕರ್ಕೊಂಡು ಬರ್ತೀವಿ, ನೋಡ್ಬೇಕಿದ್ರೆ. ಅಯ್ಯೋ, ಅವನು ಇದು ಮಾಡಕ್ಕೆ ಹೋಗಿ ನಿನಗೇನಾದ್ರೆ ಏನು ಮಾಡಿದ್ವ? ಹಾಂ, ನಿನ್ನ ಗಂಡು ಮನೆಯವ್ರಿಗೆ ನಾವೇ ಹೇಳೋನು. 1 ದಿನ ಅಂತ ಬಂದ 2 ದಿನ 4 ದಿನ ಉಳ್ದಿಕ್ಕಿಲ್ಲಿ. ಅದಕ್ಕೆ ಅವರಲ್ಲಿ ಏನು ಅನ್ಕೋತಾರೋ ಏನೋ ಅಂತ ನನಗೆ ನೋವು ಆಗತ್ತತಿ. ನಿನ್ನ ಗಂಡ ನಿಮ್ಮ ಅತ್ತಿ ಚಲೋ ಇರ್ಬೋದು, ಆದ್ರೆ ಅಲ್ಲಿ ಮನ್ಯಾಗದಾರಲ್ಲ ಮತ್ತು ನಿಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಹೆಂಗದಾರ ಅನ್ನೋದು ಏನು ಗೊತ್ತು? ಹಾಂ, ಒಂದು ಹೋಗಿ ಒಂದು ಆಗಬಾರ್ದು. ಸುಮ್ಮನೆ ಇದ್ಬಿಡು. ಅಯ್ಯೋ, ಹಾಗೆಲ್ಲ ಏನಾಗಲ್ಲಪ್ಪ, ನೀನು ಸುಮ್ಮನೆ ಇರು. ಅಪ್ಪ, ನನಗೆ ಕ್ಷಮಿಸಿದೀಯ ಅಲ್ವಾ ಅಪ್ಪ? ಇನ್ನೊಂದು ಸರಿ ಇನ್ನು ಮುಂದೆ ಈ ರೀತಿ ಯಾವುದೂ ತಪ್ಪು ಮಾಡಲ್ಲಪ್ಪ. ನೀನು ಯಾವ ಕೆಲಸ ಹೇಳ್ತೀಯೋ ಅದೇ ಕೆಲಸ ಮಾಡ್ತೀನಿ ಅಪ್ಪ. ನಾನು ನಿನ್ನ ಜೊತೆ ಹೊಲದಲ್ಲೇ ಕೆಲಸ ಮಾಡ್ತೀನಿ. ಆದರೆ ಇನ್ನು ಮುಂದೆ ಇಂಥ ಕೆಲಸ ಯಾವತ್ತೂ ಮಾಡಲ್ಲಪ್ಪ, ಯಾವತ್ತೂ ಮಾಡಲ್ಲ. ಸರಿ ಮಗನ, ಆತು. ಆದ್ರೆ ನೀನು ಅನ್ಕೊಂಡಂಗೆ ಅಲ್ಲಿ ಅಂಕಿತಾ ಬಂದಿದ್ಲು. ಆಕೆ ಕೈ ನನಗೆ ಸಿಕ್ಕಿದ್ಲು. ಅವ್ರ ಅಮ್ಮ ಆಕೆನ ಹುಡ್ಕೊಂತ ಆಕೆ ಹಿಂದಿಂದ ಬಂದಿದ್ಲು. ನಾನು ಎಷ್ಟೇ ಹೇಳಿದ್ರು ಆಕೆ ಹೋಗಕ್ಕೆ ತಯಾರಿರಲಿಲ್ಲ. ನೀನು ನೋಡಲೇಬೇಕನ್ನತ್ತಿದ್ಲು. ಆದ್ರೆ ಪಾಪ ನೋಡಕ್ಕೆ ಆಗಲಿಲ್ಲ. ಹಾಗೆ ಹೋಗ್ಬಿಟ್ಲು. ಎಲ್ಲಿ ನೀನು ಇಲ್ಲಿದ್ದಿ? ಯಾರೋ ನಿನ್ನ ಕಿಡ್ನಾಪ್ ಮಾಡ್ಕೊಂಡೋಗ್ಯಾರ. ನಿನ್ನ ಆಕೆ ಹೆಂಗೆ ನೋಡ್ತಾಳು? ನಾನು ಆ ಮಗನ ನೋಡಲೇಬೇಕು ಅಂತ ಎಷ್ಟು ಹಠ ಮಾಡತ್ತಿದ್ಲು ಗೊತ್ತು? ಆಕೆ ಮನಸ್ಸಿನಾಗ ಎಷ್ಟು ನೋವು ಇತ್ತು ಅನ್ನೋದು ನನಗೆ ಅವಾಗ ಗೊತ್ತಾಯ್ತು. ಅವಳು ಬರ್ತಾನಂತಂದ್ಮೇಲೆ ನನ್ನ ಮಗನ ಮೇಲೆ ನಾ ಸಿಟ್ಟು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂಥೇಳಿ ನಾನು ಸುಮ್ಮನೆ ಆದ್ನಿ. ಆದ್ರೆ ಈ ರೀತಿಯೆಲ್ಲ ತೊಂದರೆಗಳಾಗ್ತಾವಂತ ನಾನು ಅಂದ್ಕೊಂಡಿರಲಿಲ್ಲ. ನಿನಗೆ ಹಿಂಗೆ ಹೊಡೆದಾರಂತ ನನಗೆ ಮನಸ್ಸಿಗೆ ಎಷ್ಟು ನೋವು ಅದು ಗೊತ್ತಾಯ್ತು. ನಾನೇ ಮನೆಯೊಳಗೆ ಸೇರಿಸ್ಕೊಂಡ್ಬಿಟ್ಟಿದ್ರೆ ನೀನು ಹೊರಗೆ ಹೋಗ್ತಿರ್ಕಿಲ್ಲ. ನಿನಗೂ ಹಿಂಗೆ ಆಗ್ತಾನೆ ಇರಲಿಲ್ಲಪ್ಪ. ಏನು ಮಾಡೋದು? ಆಗಿನ ಟೈಮ್ ಹಂಗಿತ್ತು. ಸರಿ ಬಾ, ಕುಂತು ರೆಸ್ಟ್ ಮಾಡ್ಬಾ ಒಂದೀಟ. ಪಾಪ ಈಗ ಬಂದಿಯೇನು? ಇಲ್ಲ ಅಪ್ಪ, ಈಗ ರೆಸ್ಟ್ ಮಾಡೋದಲ್ಲ. ಅವ್ರಿಗೆ ಸರಿಯಾಗಿ ಪಾಠ ಕಳಿಸ್ಬೇಕು ಇವಾಗ. ಇಲ್ಲ ಅಂದ್ರೆ ಅವರು ಹಿಂಗೆ ಮತ್ತೆ ಪದೇ ಪದೇ ನಮ್ಮನ್ನು ಕಾಟ ಕೊಡ್ತಾರೆ. ನಮ್ಗೆ ಇದೇ ರೀತಿನ ಮಾಡ್ತಾರೆ. ಅವರು ಮಾಡೋಕೆ ನಾವು ಬಿಡಬಾರ್ದು ಅಪ್ಪ. ಏನಾದರೂ ಮಾಡ್ರಿ. ನಿಮ್ಗೆ ನಾನೇನು ಹೇಳಿ ಹೇರೋ ಮಾತು ಕೇರನಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ರಿ. ಬಾಸ್ ಇದ ಮನ್ಸದ ಕೆಳಗೆ ಅಂತ ಅನಿಸುತ್ತಲ್ಲ. ಇವಾಗ ಮಂಚ ಎತ್ತಿ ಅಲ್ಲೆಲ್ಲ ತೆಗೆದು ನೋಡ್ಬೇಕಾ? ಅಲ್ಲಿ ಕೆಳಗೆ ಬಗ್ಗೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಏನಾರ ಹಡ್ಡಿದಂಗದು ಐತನ? ಹಡ್ಡಿದಂಗದು ಇಲ್ಲಂದ್ರೆ ಅವ್ನು ಸುಳ್ಳು ಹಿಡಿದ ಅಂತ ಅರ್ಥ. ಇಲ್ಲೇನು ಹಂಗೇನು ಕಾಣಿಸತ್ತಿಲ್ಲಲ್ಲ. ಅವ್ನು ನಮಗೇನಾರ ಮೋಸ ಮಾಡಿದಾನೋ ಏನೋ. ಮತ್ತು ಅದೇ ಹೇಳ್ತಾ ಇದ್ದೀನಿ ಬಾಯ್. ನಾನು ಅವನು ಹೇಳೋದು ನೋಡಿದ್ರೆ ಸುಳ್ಳು ಹೇಳ್ತಾನಂತ ನನಗೆ ಅನ್ಸೋದೈತೆ. ಇದೇನಾದರೂ ಸುಳ್ಳು ಆಗಿರ್ಬೋದು ಅಂತ ಅನ್ಸತ್ತೆ ನನಗೆ. ಬಾಸ್ ಹೋಗು ಅನ್ನತ್ತಿದ್ದಾರಲ್ಲ, ಅದಕ್ಕೆ ಮತ್ತೆ ನಾನು ನಿಮ್ಮ ಜೊತೆಗೆ ಬನ್ನಿ. ಯಾಕೋ ನೋಡಿದ್ರೆ ಬಾಸ್ ಬೇರೆ ಫೋನ್ ಎತ್ತತ್ತಿಲ್ಲ. ಅಲ್ಲಿ ನೋಡಿದ್ರೆ ಇಬ್ರು ಹೆಂಗಸರು ಬೇರೆ ಬಂದಿದ್ರು. ಏನಾಗಿತ್ತು ಅಂತ ಭಯ ಆಗತ್ತೈತೆ ನನಗೆ. ನಮ್ಮನೆಗೆ ಬಂದು ಏನು ಕಿತ್ತಾಗ್ತಾ ಇದ್ದೀರಾ ಅಲ್ಲಿ? ಹಾಂ, ನೀವಾರು ನಮ್ಮನೆಗೆ ಬಂದಿದ್ದೀರಾ? ನೀವೇ ಅಲ್ಲ ಅಲ್ಲಿ ಬಂದಿರೋದು. ಈಗ ಇಲ್ಲಿ ಬಂದಿರಿ? ಇದು ನಿಮ್ಮ ಮನೆ? ಏನು ಹೇಳಕತ್ತಿ ನೀನು? ಕರೆ ಹೇಳ. ಹೌದ್ರೋ, ಇದು ನಮ್ಮ ಮನೆ. ನೀವೇನು ಮಾಡಕತ್ತೀರಿ ನಮ್ಮ ಮನ್ಯಾಗ? ಹಾಂ, ಅಲ್ಲಿ ಒಂದೀಟ ರೋಡ್ ಕೇಳಿದ್ರೆ ಸರಿಯಾಗಿ ಹೇಳಿಲ್ಲ. ಈಗ ನೋಡಿದ್ರೆ ನಮ್ಮ ಮನೆಗೆ ಬಂದ ಏನು ಕಿತ್ತಾಕತ್ತೀರಿ ಇಲ್ಲಿ? ಯಾವ ಮನೆ ಅನ್ಕೊಂಡು ಬಂದ್ರಿ ಇಲ್ಲಿ? ಹಾಂ, ನೋಡ್ರಿ, ತನ್ನಗ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಅವ್ರನ್ನ ಕರೆಸಿ ಒದ್ದು ಒಳಗೆ ಹಾಕಿಸ್ಬೇಕಾಗತ್ತೆ ಮನ. ನೀವು ಯಾರು? ಅಲ್ಲಿ ಯಾಕೆ ಬಂದಿದ್ರಿ? ಹಾಂ, ನೀವು ಏನಾದರೂ ಅಮೋಘನ ಪರಿಚಯ ಇರೋರ? ಪರಿಚಯ ಇರೋವ್ರಾ ಅಂತ ಕೇಳ್ತಿ? ಅವಂಗ 9 ತಿಂಗಳು ಹೊಟ್ಟೆಯಾಗಿ ಇಟ್ಕೊಂಡ ಜನ್ಮ ನೀಡಿದ ತಾಯದನ್ ನಾನು. ಅವನ್ನ ಇಷ್ಟು ವರ್ಷ ಸಾಕಿ ಸಲಿದ ತಾಯದನ್ ನಾನು. ಗೊತ್ತಾತು ಯಾರಂತೇಳಿ? ಏನು ಹೇಳಕತ್ತಿ ನೀನು? ಮತ್ತೆ ಅಲ್ಲಿ ಬಂದಿದ್ದಿ, ಈಗ ಇಲ್ಲಿ ಬಂದು ನಾಟಕ ಮಾಡಕತ್ತಿದ್ದೇನ? ಕರೆ ಹೇಳತ್ತೀವಿ ಸುಳ್ಳು ಹೇಳತ್ತೀನಿ ನೀನು? ಸುಳ್ಳು ಹೇಳೋ ಅಂತದ ನನಗೇನು ಬಂದತ್ತು ಬೋಸಡಿಕೆ? ನಾನು ಕರೆನ ಹೇಳಕತ್ತನ. ನಮ್ಮ ಮನೆಗೆ ಬಂದ ನನ್ನ ಮಗನ ಕಿಡ್ನಾಪ್ ಮಾಡಿ ಅಲ್ಲಿ ಕಟ್ಟಿಟ್ಟು ಅವನ್ನ ಹೆಂಗೆ ಬೇಕಂಗೆ ಹೊಡೆದ. ಹಾಂ, ಈಗ ನಮ್ಮ ಮನೆಗೆ ಬಂದು ರೊಕ್ಕ ನೋಡಕತ್ತಾರೆ. ರೊಕ್ಕ ಚಿಕ್ಕಮ್ಮ, ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಇವನು ನೋಡಿದ್ರೆ ನನ್ನ ಮೇಲೆ ಕಣ್ಣು ಹಾಕ್ತಾನೆ. ಅವನ ಕಣ್ಣು ಗುಡ್ಡಿಗಳನ್ನ ಕಿತ್ತು ಬಿಡ್ಬೇಕು. ಹೌದು ಸುಂದ್ರಿ, ಇಂಥವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು. ತೊಗೊಂಡು ಬಾಕೋಲ್ಲ ಹಾಕಿ ಹಮ್ಮಿದ್ರೆ ಇಲ್ಲಿಂದ ಕಿತ್ಕೊಂಡು ಪಾರಾಗಿರ್ಬೇಕು. ನೋಡಿ,
ನಿಮ್ಮ ಪಾಡಿಗೆ ನೀವು ಇದ್ದು ಬಿಡ್ರಿ. ನಾವಿನ್ನ ಯಾರಂತ ನಿಮಗೆ ಗೊತ್ತಿಲ್ಲ. ತಲೆ ಕೆಟ್ರೆ ನಾವು ಏನು ಮಾಡಕ್ಕೂ ತಯಾರದವ. ಸುಮ್ಮನೆ ಹೋಗ್ರಿ ಇಲ್ಲಿಂದ. ನಾವು ದುಡ್ಡು ತಗೋತೀವಿ, ಹೋಗ್ತಾ ಇರ್ತೀವಿ. ನಿಮ್ಗೇನು ಮಾಡಂಗಿಲ್ಲ. ಆಮೇಲೆ ಮಗನ ಬಿಟ್ಟು ಕಳಿಸ್ತಾವು. ನನ್ನ ಮಗ ನೀನೇನು ಬಿಟ್ಟು ಕಳ್ಸೋದು? ನನ್ನ ಮಗ ನನ್ನ ಜೊತೆಗೆ ನಾನೇ ಕರ್ಕೊಂಡು ಬಂದಿರ್ಬೇಕಾದ್ರೆ ಇವ್ನು ನನ್ನ ಮಗನ ಬಿಟ್ಟು ಕಳಿಸ್ತಾನಂತ. ನೀನೇನು ಕಳ್ಸೋದು? ಹಾಂ, ನೀನೇನು ಕಳ್ಸೋದಂತ? ಅಂದ್ರೆ ನೀನು ನಿನ್ನ ಮಗನ ಕರ್ಕೊಂಬಂದ್ಬಿಟ್ಟಿದಿ? ಹ್ಞೂ, ನನ್ನ ಮಗನ ಅಲ್ಲಿಂದ ಬಿಡಿಸ್ಕೊಂಡೆ ನನ್ನ ಜೊತೆಗೆ ಕರ್ಕೊಂಡು ಬಂದಾನೆ. ನೋಡ್ತೀಯನ? ನಮ್ಮ ಬಾಸ್ ಇದ್ರಲ್ಲ ಅಲ್ಲಿ, ಅವ್ರ ಕಣ್ ತಪ್ಪಿಸಿ ಹೆಂಗೆ ಕರ್ಕೊಂಡು ಬಂದೀನು? ಕಣ್ ತಪ್ಪಿಸಲ್ಲ, ಅವ್ನಿಗೆ ಸರಿಯಾಗಿ ಹೊಡೆದು ಅವನು ಎಲ್ಲಿ ಒಂದು ಮೂಲೆಯಾಗ ಬಿಸಾಕಿ ಆಮೇಲೆ ನನ್ನ ತಮ್ಮನ್ನ ಕರ್ಕೊಂಡು ಬಂದಾನೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರ ಅಂತ ಅಂದ್ಕೊಂಡೀನಿ. ಇವತ್ತಿನ ವಿಡಿಯೋ ಹೆಂಗೈತಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋಸನ್ನ ನೋಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ವ್ಯೂಸ್ ತುಂಬ ಕಡಿಮೆ ಬರ್ತಾಯಿದೆ. 2,000 ಆದರೂ ವ್ಯೂಸ್ ಬರಲಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಬೇಜಾರಾಗುತ್ತೆ 1,800 ವ್ಯೂಸ್ ನೋಡಿ. ಸೊ ನಮ್ದು ಯಾವಾಗಪ್ಪ 2,000 ವ್ಯೂಸ್ ಬರುತ್ತೆ ಅಂತ ಅನಿಸುತ್ತೆ. ಏನಿಲ್ಲ ಅಂದರೂ ಒಂದೀಗ 2-3 ವರ್ಷ ಆಯಿತು ವಿಡಿಯೋಸ್ ನಿಮ್ಮ ಮುಂದೆ ಬರ್ತಾಯಿದೆ. ಸೊ ಸೀರಿಯಲ್ಗಳು, ಕತೆಗಳು ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಆದರೂ ವ್ಯೂಸ್ ಕೂಡ ಬರ್ತಾನೆ ಇಲ್ಲ. ಕತೆ ಚೆನ್ನಾಗಿದೆ ಅಂತೀರಾ, ಬಟ್ ವ್ಯೂಸ್ ಬರ್ತಾ ಇಲ್ಲ, ಯಾಕೆ ಅಂತ ಅನಿಸುತ್ತೆ. ಸೊ ಇವಾಗ ಈ ಕತೆ ಹೆಂಗೆ ಅನಿಸ್ತು ಅಂತ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಯಾಕೋ ಇವತ್ತು ತುಂಬಾ ಬಿಕ್ಕು ಬಂದುಬಿಟ್ಟಾವು. ವಿಡಿಯೋ ಮಾಡುವಾಗ ಭಾಳ ತೊಂದರೆ ಆಗತ್ತಿತ್ತು. ಬಿಟ್ಟರೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಅವು ನಿಂತ ಮೇಲೆ ಮಾಡಬೇಕು ಅಂತ ಎಷ್ಟು ನೋಡಿದ್ನಿ, ಅವು ಎಷ್ಟು ಮಾಡಿದ್ರೂ ನಿಲ್ತಾನೆ ಇರಲಿಲ್ಲ. ಅದಕ್ಕೆ ಮತ್ತೆ ಹಂಗೆ ವಿಡಿಯೋ ಮಾಡಿದ್ರಾಯ್ತು, ಮತ್ತೆ ಲೇಟ್ ಆಗ್ತೈತಿ ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಏನು ಅಂದ್ಕೊಳ್ಕೆ ಹೋಗಬೇಡಿ. ಮತ್ತು UK ಕಾರ್ಟೂನ್ ಕನ್ನಡ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ನೋವನ್ನು ಕಂಡಿರುವಂಥ ಹುಡುಗಿಯ ಕತೆ ಬರ್ತಾಯಿದೆ. ಸೊ ಪ್ಲೀಸ್ ಅದನ್ನೂ ಕೂಡ ನೋಡೋದಕ್ಕೂ ಸಪೋರ್ಟ್ ಮಾಡಿ. ಇದಕ್ಕಿಲ್ಲ ಅಂದರೂ ಅದಕ್ಕಾದ್ರೂ ವ್ಯೂಸ್ ಬರುತ್ತೆ ಅಂದರೆ ಅದಕ್ಕೂ ವ್ಯೂಸ್ ಬರ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ, ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ. ಏನು ಅಂದ್ಕೊಳ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಪ್ಲೀಸ್ ಈ ವಿಡಿಯೋಸಿಂದ ಆದರೂ ವ್ಯೂಸ್ ಒಂದು 2,000ವರೆಗೂ ಬರಲಿ. ಭಾಳ ನಾನು ಎಕ್ಸೆಪ್ಟ್ ಮಾಡಲ್ಲ. ಸೊ 2,000 ಬಂದರೆ ಸಾಕು ಅಂತ ಅನ್ಕೋತಿರ್ತೀವಿ. ಅಷ್ಟಾದರೂ ಬರಲಿ. 4,000 ಸಬ್ಸ್ಕ್ರೈಬರ್ಸ್ ಇದ್ದೀರ, 2,000 ವ್ಯೂಸ್ ಆದರೂ ಬಂದರೆ ತುಂಬ ಖುಷಿ ಆಗುತ್ತೆ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.